ಈ CAGR ಮತ್ತೆ XIRR ಇಂದ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಎಷ್ಟು ಬರ್ತಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಕನ್ಫ್ಯೂಸಿಂಗ್ ಅನಿಸ್ತಿದೆಯಾ? ವೆಲ್, ಬನ್ನಿ ನಾನು ನಿಮ್ಗೆ ಇದನ್ನ ಬ್ರೇಕ್ ಡೌನ್ ಮಾಡಿ ಕೊಡ್ತೀನಿ. ಇಲ್ಲಿದೆ ನೋಡಿ, ಇದು CAGR ಟ್ರೀ. ಇವನು ಕೇವಲ 2 ವಿಷಯದ ಬಗ್ಗೆ ಕೇರ್ ಮಾಡ್ತಾನೆ. ಜನವರಿ 1ಗೆ ಎಷ್ಟು ಟಾಲ್ ಇದ್ದ, ಹಾಗೆ ಡಿಸೆಂಬರ್ 31ಗೆ ಎಷ್ಟು ಟಾಲ್ ಇದ್ದಾನೆ ಅನ್ನೋದು. CAGR ಅಸ್ಯೂಮ್ ಮಾಡ್ತಾನೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಎಕ್ಸಾಕ್ಟ್ ಸೇಮ್ ರೇಟ್ ಅಲ್ಲೇ ಪ್ರತಿದಿನ ಗ್ರೋ ಆಗ್ತಾನೆ ಅಂತ. ಆದ್ರೆ ಇಲ್ಲಿದೆ ನೋಡಿ XIRR ಟ್ರೀ. ಇದು ನಿಮ್ಮ ಆಕ್ಚುಯಲ್ ಪೋರ್ಟ್ಫೋಲಿಯೋ ತರ. ಒಂದೊಂದ್ಸಲ ನೀವು ಇದಕ್ಕೆ ನೀರ್ ಹಾಕ್ತೀರಾ, ಇದು ಮಂತ್ಲಿ SIP ತರ. ಒಂದೊಂದ್ಸಲ ನೀವು ಫರ್ಟಿಲೈಸ್ ಮಾಡ್ತೀರಾ, ಇದು ಲಂಸಮ್ ಇನ್ವೆಸ್ಟ್ಮೆಂಟ್ ತರ. ನೀವು ಇವೆರಡನ್ನೂ ಕರೆಕ್ಟ್ ಟೈಮಲ್ಲಿ ಮಾಡಿದ್ರೆ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಒಂದೊಂದ್ಸಲ ನೀವು ಎಲೆ ಕೊಂಬೆಗಳನ್ನೆಲ್ಲ ಕಟ್ ಮಾಡ್ತೀರಾ, ಇದು ನೀವು ಅನ್ಎಕ್ಸ್ಪೆಕ್ಟೆಡ್ ಬಿಲ್ ಪೇ ಮಾಡೋಕೆ ನಿಮ್ಮ ದುಡ್ಡನ್ನ ವಿಡ್ರಾ ಮಾಡೋ ತರ. ಸೊ ನೆಕ್ಸ್ಟ್ ಟೈಮ್ ನೀವು ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನಾನು CAGR ಟ್ರೀನಾ ಅಥವಾ XIRR ಟ್ರೀನಾ ಅಂತ. ನೆನ್ಪಿಟ್ಕೊಳ್ಳಿ, ನೀವು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಮರ್ತ್ ಬಿಟ್ರೆ ಆಗ ನೀವು CAGR ಟ್ರೀ ತರ. ಅದೇ ನೀವೇನಾದ್ರೂ SIP ಮಾಡ್ತಿದ್ರೆ, ಅದಕ್ಕೆ ಸ್ವಲ್ಪ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ನಿಮ್ಮ ದುಡ್ಡನ್ನ ವಿಡ್ರಾ ಮಾಡಿದ್ರೆ ಆಗ ನೀವು XIRR ಟ್ರೀ ತರ. ಹಾಗೆ ನೀವು XIRR ಕ್ಯಾಲ್ಕುಲೇಟ್ ಮಾಡೋದು ಕೂಡ ತುಂಬಾನೇ ಸಿಂಪಲ್. ನಿಮ್ಮ ಸ್ಪ್ರೆಡ್ ಶೀಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಡೇಟು, ಅಮೌಂಟ್, ಫೈನಲ್ ವ್ಯಾಲ್ಯೂ ಆಡ್ ಮಾಡಿ XIRR ಫಾರ್ಮುಲಾನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಆನ್ಸರ್ ಸಿಗುತ್ತೆ. ಹ್ಯಾಪಿ ಇನ್ವೆಸ್ಟಿಂಗ್.